ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನಿವತ್ತಿಲ್ಲಿ ಟೇಸ್ಟಿಯಾದ ಸಿಲ್ವರ್ ಫಿಶ್ಶಿನ ಮಂಚೂರಿ ಮಾಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಹಾಗೆ ಒಂದು ನನಗೆ ಲೈಕ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. ಸಿಲ್ವರ್ ಫಿಶ್ ಮಂಚೂರಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್: 2 ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1 ಟೊಮೆಟೊ ಪ್ಯೂರಿ, 1 ಟೀ ಸ್ಪೂನು ವಿನೆಗರು, 2 ಟೀ ಸ್ಪೂನು ಸೋಯಾ ಸಾಸ್, 2 ಟೀ ಸ್ಪೂನು ರೆಡ್ ಚಿಲ್ಲಿ ಸಾಸ್, 2 ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ಉಪ್ಪು, ಅರ್ಧ ಟೀ ಸ್ಪೂನು ಅರಶಿನ, ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು, 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 2 ಟೀ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಟೀ ಸ್ಪೂನು ಜೀರಾ ಪೌಡ್ರು, 2 ಈರುಳ್ಳಿ, 1 ಕ್ಯಾಪ್ಸಿಕಮ್, 2 ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಸಿಲ್ವರ್ ಫಿಶ್, ಇದಕ್ಕೆ ನಾನು ಉಪ್ಪು, ಅರಶಿನ ಮತ್ತು ಹುಳಿ ಹಾಕಿ ಕಲಸಿ ಇಟ್ಟುಕೊಂಡಿದ್ದೆ. ಇದಕ್ಕೇನು ನಾವು ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹಾಕಿಕೊಳ್ಳೋ. ಮೈದಾ ಹಾಕ್ತಾ ಇದ್ದೇನೆ, ಕಾರ್ನ್ಫ್ಲೋರ್, 1 ಟೀ ಸ್ಪೂನು ಶುಂಠಿ, 1 ಟೀ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು, ಅರಶಿನ, ಸ್ವಲ್ಪ ವಿನೆಗರ್, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಪುನಃ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಆಗ ಹಾಕಿ ಸಾಕಾಗಲಿಲ್ಲ. ಇನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ಹೀಗೆ ಕಲಸಿಕೊಂಡಿದ್ದೇನೆ. ಇಷ್ಟು ಜಾಸ್ತಿ ಇದಕ್ಕೆ ಕಾರ್ನ್ಫ್ಲೋರ್ ಮತ್ತು ಮೈದಾದ ಕೋಟಿಂಗ್ ಆಗೋದು ಬೇಡ. ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಕೋಟಿಂಗ್ ಆದರೆ ಸಾಕು. ಜಾಸ್ತಿ ಕೋಟಿಂಗ್ ಆದರೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ. ಇಷ್ಟಾದರೆ ಸಾಕು. ನೋಡಿ, ಈ ರೀತಿ ಕಲಸಿಕೊಂಡಿದ್ದೇನೆ. ಇದನ್ನು ನಾವು ಒಂದು ಅರ್ಧ ಗಂಟೆ ಹೀಗೆ ನೆನೆಯಲಿಕ್ಕೆ ಬಿಡುವ. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಈ ಸಿಲ್ವರ್ ಫಿಶನ್ನು ಹಾಕಿಕೊಳ್ಳುವ. ಹೀಗೆ ಬಿಡಿಸಿ ಬಿಡಿಸಿ ಒಂದೊಂದೇ ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಒಂದೊಂದೇ ಬಿಡಿಸಿ ಬಿಡಿಸಿ ಹಾಕಿಕೊಂಡ್ರೆ ಆಯಿತು. ಇಲ್ಲೀಗ ಇದನ್ನೆಲ್ಲ ಮಗುಚಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಒಂದು ಸೈಡ್ ಚೆನ್ನಾಗಿ ರೋಸ್ಟ್ ಆದ ನಂತರ ಮಗುಚಿ ಹಾಕಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ಮೀನು ಕೂಡ ಫ್ರೈ ಆಯಿತು. ಇದನ್ನು ನಾನು ತೆಗಿತಿದ್ದೇನೆ. ನೋಡಿ, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ಜಾಸ್ತಿ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಆದರೆ ಸಾಕು. ಇಷ್ಟನ್ನು ಇವಾಗ ನಾನು ಇದನ್ನು ತೆಗಿತಿದ್ದೇನೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನೋಡಿ, ಸಿಲ್ವರ್ ಫಿಶ್ ಅಥವಾ ಬೊಳೆಂಜೀರನ್ನು ಫ್ರೈ ಮಾಡಿಕೊಂಡಾಯಿತು. ಎಲ್ಲವನ್ನು ಹೀಗೆ ಬಿಡಿಸಿಕೊಂಡ್ರೆ ಆಯಿತು. ಹೀಗೆ ಜಾಯಿಂಟ್ ಆಗಿದ್ದರೆ ಎಲ್ಲವನ್ನು ಬಿಡಿಸಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಹೀಗೆ ಬಿಡಿಸಿ ಇಟ್ಕೊಳ್ಳಿ. ಸುಲಭವಾಗಿದ್ದು ಬಿಡ್ತದೆ ನೋಡಿ. ಇವಾಗಲೇ ಬಿಡಿ ಬಿಡಿ ಮಾಡಿ ಹಾಕಿಕೊಂಡ್ರೆ ಜಾಯಿಂಟ್ ಆಗೋದಿಲ್ಲ, ಹಾಗೆ ಸಪ್ರೇಟಾಗಿ ನಿಲ್ತದೆ. ಕೆಲವು ಬಿಡಿಸ್ಲಿಕ್ಕೆ ಬಾರದಿದ್ರೆ ಹಾಗೆ ಅಂಟಿಕೊಂಡಿರಲಿ, ಅಂದರೆ ಜಾಸ್ತಿ ಬಿಡಿಸ್ಲಿಕ್ಕೆ ಆಗುವಂಥದ್ದನ್ನೆಲ್ಲ ಬಿಡಿಸಿಕೊಂಡ್ರೆ ಆಯಿತು. ಸ್ನೇಹಿತರೆ, ಇದನ್ನು ನಾವಿನ್ನು ಮಂಚೂರಿ ಮಾಡಿಕೊಳ್ಳುವ. ಇಲ್ಲಿ ಕಡಾಯಿಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಇಟ್ಟುಕೊಂಡಿದ್ದೇನೆ. ಇಲ್ಲಿ ನಾವು ಆನಿಯನ್ ಫ್ರೈ ಆಗಲಿಕ್ಕೆ ಮಾತ್ರ ಎಣ್ಣೆ ಸಾಕು, ಜಾಸ್ತಿ ಎಣ್ಣೆ ಹಾಕೋದು ಬೇಡ. ಎಣ್ಣೆ ಚೆನ್ನಾಗಿ ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳುವ. ಇದನ್ನು ಇನ್ನೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ಬೆಂಕಿ ಹೈ ಫ್ಲೇಮಲ್ಲೇ ಉಂಟು. ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು. ಆನಿಯನ್ ಫ್ರೈ ಮಾಡಿ 2 ನಿಮಿಷ ನಂತರ
ಗ್ರೀನ್ ಚಿಲ್ಲಿಯನ್ನು ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಇಲ್ಲಿ ನೋಡಿ ಆನಿಯನ್ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಬಂತು. ಅಷ್ಟೊತ್ತಿಗೆ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೇನೆ. ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಆಗೋದು ಬೇಡ, ಅದರ ಕ್ರಂಚಿನೆಸ್ ಬೇಕು ನಮಗೆ. ಈಗ ನಾನು ಟೊಮೆಟೊ ಪ್ಯೂರಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಟೊಮೆಟೊದಲ್ಲಿರುವ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು, ಅಷ್ಟರ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಇಲ್ಲಿ ಟೊಮೆಟೊದಲ್ಲಿದ್ದ ನೀರು ಕೂಡ ಡ್ರೈ ಆಯಿತು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರು, ಹಾಗೆ ಸ್ವಲ್ಪ ಅರಶಿನ, ಧನಿಯಾ ಪೌಡ್ರು, ಜೀರಾ ಪೌಡ್ರು, ಪೆಪ್ಪರ್, ಆವಾಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ. ಇದನ್ನೆಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳ. ಸ್ನೇಹಿತರೆ, ನಾನಿಲ್ಲಿ ಸ್ವಲ್ಪ ರೆಡ್ ಫುಡ್ ಕಲರ್ ಹಾಕ್ತಾ ಇದ್ದೇನೆ. ಆಪ್ಷನಲ್ಲ, ಹಾಕಬೇಕು ಅಂತೇನಿಲ್ಲ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳ. ಇವಾಗ ನಾನು ವಿನೆಗರ್ ಹಾಕ್ತಾ ಇದ್ದೇನೆ, ಹಾಗೆ ಸೋಯಾ ಸಾಸ್, ಹಾಗೆ ರೆಡ್ ಚಿಲ್ಲಿ ಸಾಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಇಷ್ಟೊತ್ತಿಗೆ ಇದರ ಟೇಸ್ಟ್ ನೋಡಿಕೊಳ್ಳಿ, ಹೇಗೆ ಉಂಟಂತ ನೋಡಿಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲ ಇದಕ್ಕೆ ಸರಿ ಉಂಟ ನೋಡಿಕೊಳ್ಳಿ. ಸ್ನೇಹಿತರೆ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ಮತ್ತು ತುಂಬ ಟೇಸ್ಟ್ ಆಗಿರ್ತದೆ. ಮನೆಯಲ್ಲೇ ನಮಗೆ ಸುಲಭವಾಗಿ ಮಾಡಿಕೊಂಡು ತಿನ್ಬೋದು. ಇಷ್ಟೊತ್ತಿಗೆ ನಾನು ಇದಕ್ಕೆ ಫ್ರೈ ಮಾಡಿದ ಬೊಲೆಂಜೀರ್ ಮೀನನ್ನು ಕೂಡ ಹಾಕ್ತಾ ಇದ್ದೇನೆ, ಸಿಲ್ವರ್ ಫಿಶ್. ಇದನ್ನೇನು ಹಗುರವಾಗಿ ಮಿಕ್ಸ್ ಮಾಡಿಕೊಳ್ಳುವ. ಜಾಸ್ತಿ ಇದನ್ನು ಇದು ಮಾಡಲಿಕ್ಕಿಲ್ಲ, ಪುಡಿ ಪುಡಿ ಆಗ್ಬೋದು. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಟೇಸ್ಟ್ ಕೂಡ ಸಖತ್ತಾಗಿದೆ. ಇಲ್ಲಿ ಹಗುರವಾಗಿ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಳ್ಳಿ. ಈ ಮಸಾಲೆ ಈ ಮೀನಿಗೆಲ್ಲ ಕೋಟಿಂಗ್ ಆಗಬೇಕು, ಆ ರೀತಿ ಮಿಕ್ಸಿಂಗ್ ಮಾಡಿಕೊಳ್ಳಿ. ಇದರ ಟೇಸ್ಟ್ ಕೂಡ ನೋಡಿಕೊಳ್ಳಿ. ಇಷ್ಟೊತ್ತಿಗೆ ಇಷ್ಟಾದರೆ ಸಾಕು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಳುವ. ನೋಡಿ ಸ್ನೇಹಿತರೆ, ನಮ್ಮ ಸಿಲ್ವರ್ ಫಿಶ್ ಮಂಚೂರಿ ರೆಡಿ ಆಯಿತು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಯಾವ ರೀತಿ ಗಿಡ ನೆಡೋದು ಅಂತ, ಹಾಗೆ ನನ್ನ ಕೆಲವೊಂದು ತರಕಾರಿ ಗಿಡಗಳನ್ನು ಸಹ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನಾನು ಕೆಸುವಿನ ಗಿಡ ನೆಡಲಿಕ್ಕೆ ಗುಂಡಿ ತೆಗೆದು ಅದಕ್ಕೆ ಸ್ವಲ್ಪ ಬೂದಿ ಮತ್ತು ಸುಡುಮಣ್ಣೆಲ್ಲ ಹಾಕಿ ನೆಡ್ತಾ ಇದ್ದೇನೆ. ಸ್ನೇಹಿತರೆ, ನಾನಿಲ್ಲಿ ನಮ್ಮ ಟೆರೆಸ್ನ ಮೇಲೆ ತೊಂಡೆಬಳ್ಳಿ ನೆಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಟರ್ಪಲ್ ಹಾಕಿ ಅದರ ಮೇಲೆ ಮಣ್ಣು ಹಾಕಿ ಸುತ್ತ ಕಲ್ಲಿಟ್ಟು ಅದಕ್ಕೆ ಸುಡು ಮಣ್ಣು ಬೂದಿ ಎಲ್ಲ ಹಾಕಿ ಗಿಡ ನೆಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ, ತೊಂಡೆಬಳ್ಳಿ ನೆಡ್ತಾ ಇದ್ದೇನೆ. ಇದು ನೋಡಿ ಸ್ನೇಹಿತರೆ, ಬಂಚಿ ಬದನೆ ತುಂಬ ಹಿಡಿತದೆ. ಒಂದು 4-5 ಸಲ ಪಲ್ಯ ಮಾಡಿದೆವು. ಇದು ಕೂಡ ಅತ್ತಿಗೆ ಕೊಟ್ಟ ಗಿಡವೇ. ಹಾಗೆ 4-5 ಗಿಡ ಬೆಂಡೆಕಾಯಿ ಗಿಡ ಕೂಡ ಉಂಟು. ಹಾಗೆ ಒಂದು 3 ಬಳ್ಳಿ ಹಲಸಣ್ಣೆ ಉಂಟು. ಅಂತೂ ಇಂತೂ ವಾರಕ್ಕೆ 2 ಸಲ ನಾವು ಬೆಳೆದ ತರಕಾರಿ ಇದ್ದೇ ಪಲ್ಯ ಮಾಡ್ತೇವೆ. ಇಲ್ಲಿ ನೋಡಿ, ಹಸಿರು ಬದನೆ ನೆಡ್ತಾ ಇದ್ದೇನೆ. ನಿಮಗಾಗ್ಬೋದು ಇವಳು ಒಂದು ಎಷ್ಟು ಬದನೆ ತಿಂತಾಳೋ ಅಂತ. ಇದು ಕೂಡ ಅತ್ತಿಗೆ ಕೊಟ್ಟ ಗಿಡವೇ.
ಅಂತೂ ಇಂತೂ ಮಳೆ ಬರೋದಕ್ಕೆ ಮೊದಲೇ ಗಿಡ ನೆಟ್ಟಾಯಿತು ಸ್ನೇಹಿತರೆ.